ನಮ್ಮ ಮೈಂಡ್ಸೆಟ್ ಹೆಂಗಂದರೆ, ನಾವು ಬೆಳೀತಿದ್ದೀರಿ ಅಂದರೆ ಒಂದು 10 ಜನ ನಮ್ಮ ಜೊತೆ ಬೆಳಿಬೇಕು. ನಾನು ಇವಾಗ ಅಡ್ರಿನಲ್ ರಶ್ ಮಾಡ್ದಿದ್ದೀನಿ ಅಂದ್ಬಿಟ್ಟು ಡೋಂಟ್ ಟ್ರೈ ಟು ರೆಪ್ಲಿಕೇಟ್ ವಾಟ್ ಎವರ್ ಐ ಡೂ ಇನ್ ಮೈ ಬ್ಲಾಗ್ಸ್. ಟೈಮ್ ಹ್ಯಾಸ್ ಅರೈವ್ಡ್. ತಗೊಂಡು 1 ವಾರ ಆಯಿತು ಗುರು, ಅಷ್ಟು ಬೇಗ ಹ್ಯಾಂಡ್ ಕೊಟ್ಬಿಡ್ತು ನನ್ನ ಕವಾಸಕಿ. ದಿನ ಕೇಳ್ತಿದ್ರಲ್ಲ ಕನ್ನಡದಲ್ಲಿ ಮಾಡಿ ಬ್ರೋ ಅಂತ, ಇವಾಗ ಶುರು ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಷ್ಟೇ. ಇನ್ಸ್ಟಾಗ್ರಾಮಲ್ಲಿ ಕಮ್ಮಿ ಫಾಲೋವರ್ಸು, ಅದರಲ್ಲಿ ಹೋಗ್ಬಿಟ್ಟು 120+ ಮೆಂಬರ್ಸು ಎಸ್ ಅಂತ ರೆಸ್ಪಾಂಡ್ ಮಾಡಿದ್ರು ನಾನು ಕನ್ನಡ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ. ಸೊ ಅಷ್ಟು ಜನ ವೆಯ್ಟ್ ಮಾಡ್ದವ್ರಂತ ನನಗೆ ಇವಾಗ ಗಂಟ ಗೊತ್ತೇ ಇರಲಿಲ್ಲ. ಸೊ ದಟ್ ಆ್ಯಕ್ಚುಲಿ ಮೇಕ್ಸ್ ಮಿ ಹ್ಯಾಪಿ. ತಮಿಳ್ರು ಫಾರ್ ದ ಫಸ್ಟ್ ಟೈಮ್ ಆನ್ ಮೈ ಚಾನಲ್. ವಾ, ಟೌನ್ಶಿಪ್ಸ್ ಆರ್ ಸ್ವೀಟ್. ಇನ್ನು ಸ್ವಲ್ಪ ದಿನ ಹೋದರೆ ಈ ಲೈನಲ್ಲೆಲ್ಲ ಬೈಕೊಂತಾರೆ ನಾನು ಬೆಳಗ್ಗೆ ರೈಡ್ ಹೋದರೆ, ಅದಂತೂ ಪಕ್ಕ. One eternity later. 500 ಹಾಕಿ. 500. ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಸೊ ಎಷ್ಟೊಂದು ದಿನದಿಂದ ಕನ್ನಡದಲ್ಲಿ ಬ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ ಮಾಡೋಕ್ಕೆ. ಸೊ ಫೈನಲಿ ಶುರು ಮಾಡ್ತಿದ್ದೀನಿ ಕನ್ನಡದಲ್ಲಿ ಬ್ಲಾಗ್ಸು. ಸೊ ಎಷ್ಟೊಂದು ಜನ ವೆಯ್ಟ್ ಮಾಡಿದವ್ರೆ ನಾನು ಕನ್ನಡದಲ್ಲಿ ಬ್ಲಾಗ್ಸ್ ಯಾವಾಗ ಮಾಡ್ತೀನಿ ಅಂತ. ನಾನು ಯೂಟ್ಯೂಬ್ ಏನು ಹೊಸದಲ್ಲ, ಆ್ಯಕ್ಚುಲಿ ನಂದು ತೆಲುಗು ಚಾನಲ್ ಇದೆ. ಯಾರಾದರೂ ತೆಲುಗು ಬರೋವರು ಚಾನಲ್ ಚೆಕ್ಔಟ್ ಮಾಡ್ಬೋದು. ಸೊ ತೆಲುಗು ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಬೇಜಾನ್ ಜನ ಕೇಳ್ತಿದ್ರು ನಾನು ಕನ್ನಡದಲ್ಲಿ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ. ಸರಿಯಾದ ಸಮಯ ಸಿಕ್ಕಿಲ್ಲ ಅದಕ್ಕೆ ಮಾಡೋಕ್ಕೆ. ಸೊ ದ ಟೈಮ್ ಹ್ಯಾಸ್ ಅರೈವ್ಡ್ ಟು ಆ್ಯಕ್ಚುಲಿ ಸ್ಟಾರ್ಟ್ ದ ಕನ್ನಡ ಚಾನಲ್. ಸೊ ಇವತ್ತಿಂದ ಕನ್ನಡದಲ್ಲಿ ವ್ಲಾಗ್ಸ್ ಬರುತ್ತೆ ಅಂದರೆ ಆಲ್ಮೋಸ್ಟ್ 2ರಲ್ಲೂ ವ್ಲಾಗ್ಸ್ ಮಾಡ್ತೀನಿ. ಕವಾಸಕಿಯಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು GTಯಲ್ಲಿ ಯಾಕೆ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಬೆಳಗ್ಗೆ ಮಾರ್ನಿಂಗ್ ರೈಡ್ ಹೋಗೋಣ ಅಂತ ಕವಾಸಕಿ ಸ್ಟಾರ್ಟ್ ಮಾಡಿದೆ. ಅದು 1 ವೀಕೆ ಆಯಿತು ತಗೊಂಡು. ಅಷ್ಟು ಬೇಗ ಚೈನ್ ಸ್ಪ್ರಾಕೆಟ್ ಏನೋ ಸೌಂಡ್ ಬರ್ತಿದೆ. ಆಲ್ಮೋಸ್ಟ್ 100 ಮೀಟರ್ಸ್ ಹೋದೆ, ಅಷ್ಟು ಬೇಗ ಸೌಂಡ್ ಸ್ಟಾರ್ಟ್ ಆಯಿತು. ಇನ್ನು ಯಾಕೆ ತೆಗೆದ್ಬಿಟ್ಟು ರಿಸ್ಕ್ ತೊಗೊಳೋದು ಅಂದ್ಬಿಟ್ಟು ಮನೇಲಿ ವಾಪಸ್ ಇಟ್ಬಿಟ್ಟು ನೈಟ್ ರೈಡಿಗೆ ಬಂದೆ ವ್ಲಾಗ್ ಮಾಡೋಣ ಅಂತ. ಸೊ ಅದನ್ನು ರೆಡಿ ಮಾಡಿಸ್ಬೇಕು. ತಗೊಂಡು 1 ವಾರ ಆಯಿತು ಗುರು, ಅಷ್ಟು ಬೇಗ ಹ್ಯಾಂಡ್ ಕೊಟ್ಬಿಡ್ತು ನನ್ನ ಕವಾಸಕಿ. ದಿನ ಕೇಳ್ತಿದ್ರಲ್ಲ ಕನ್ನಡದಲ್ಲಿ ಮಾಡಿ ಬ್ರೋ ಅಂತ, ಇವಾಗ ಶುರು ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಷ್ಟೇ. ಸೊ ನಾವಿವಾಗ ಎಲ್ಲಿದ್ದೀರಿ ಅಂದರೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ, ಅದಕ್ಕೆ ಬಂದಿದ್ದೀರಿ. ಬೇಜಾನ್ ದಿವಸ ಆಗೋಯ್ತು ನನ್ನ ಬೈಕ್ ಸ್ಟ್ರೆಚ್ ಮಾಡಿ. ಆ್ಯಂಡ್ Z900 ತಗೊಂಡಾಗಿಂದ ಅದನ್ನೇ ಓಡಿಸಿದ್ದೀನಿ. ನನ್ನ ಬೈಕ್ ಈಚೆನೇ ತೆಗ್ದಿದ್ದಿಲ್ಲ GT. ಸೊ ಇದನ್ನು ತೆಗ್ದಂಗೆ ಆಯಿತು. ಆ್ಯಕ್ಚುಲಿ Z900 ಸ್ಟಾರ್ಟ್ ಮಾಡಬೇಕಿತ್ತು ನನ್ನ ಕನ್ನಡ ಬ್ಲಾಗಿಂಗ್ ಚಾನಲ್ಲು, ಬಟ್ GTಯಲ್ಲಿ ಮಾಡ್ತಿದ್ದೀನಿ. ಇನ್ಮೇಲಿಂದ ನನ್ನ ಮೋಸ್ಟ್ ಆಫ್ ದ ಬ್ಲಾಗ್ಸ್ GT ಆ್ಯಂಡ್ Z900 ಬರುತ್ತೆ. ಬಟ್ ದಿಸ್ ಚಾನಲ್ ಈಸ್ ಆಲ್ ಅಬೌಟ್ ಆಟೋಮೊಬೈಲ್ಸ್ ಆ್ಯಂಡ್ ಕಾರ್ ಆ್ಯಂಡ್ ಬೈಕ್ ಎಂಥೂಸಿಯಾಸ್ಟ್ಸ್. ನನ್ನ ಎಷ್ಟಾಗುತ್ತೋ ಅಷ್ಟು ನನ್ನ ಬೈಕ್ ನಾಲೆಜು ಕಾರ್ ನಾಲೆಜ್ ಸ್ಪ್ರೆಡ್ ಮಾಡೋಕ್ಕೆ ನೋಡ್ತೀನಿ ನನ್ನ ಚಾನಲಲ್ಲಿ. ಟ್ರಾವೆಲ್ ವ್ಲಾಗ್ಸ್ ಜಾಸ್ತಿ ಏನಿರಲ್ಲ, ಬಟ್ ಮಾಡ್ತೀನಿ. ನಾನು ಯೂಶ್ವಲಿ ಕನ್ನಡ ಸಖತ್ತಾಗಿ ಮಾತಾಡ್ತೀನಿ ಗುರು, ಬಟ್ ವ್ಲಾಗಿಂಗ್ ಅಂತ ಬಂದರೆ ತೊದಲ್ತೀನಿ ಅವಾಗವಾಗ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೇರಲ್ಲಿ 160. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ಗೊತ್ತಲ್ಲ ಕನ್ನಡ ಹೆಂಗೆ ಬರುತ್ತೆ ಅಂತ. ಬಟ್ ನಾವು ಯೂಶ್ವಲಿ ಮದರ್ ಟಂಗ್ ಬಂದ್ಬಿಟ್ಟು ನಂದು ತೆಲುಗು, ಬಟ್ ಅದರಲ್ಲೂ ಚಾನಲ್ ಇದೆ. ಸೊ ಇದರಲ್ಲೂ ಕನ್ನಡದಲ್ಲೂ ಮಾಡ್ತಿದ್ದೀನಿ. ಬೇಸಿಕಲಿ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಅಲ್ವಾ. ಕನ್ನಡದಲ್ಲಿ ಮಾಡಿಲ್ಲ ಅಂದರೆ ಹೆಂಗೂರು ಇಷ್ಟೆಲ್ಲ ಮಾಡಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಲ್ ಹಾಕಿದ್ದೆ, ಸೊ ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ನನಗೆ ಯೂಶ್ವಲಿ ಇರೋದೇ ಇನ್ಸ್ಟಾಗ್ರಾಮಲ್ಲಿ ಕಮ್ಮಿ ಫಾಲೋವರ್ಸು,
ಅದರಲ್ಲಿ ಹೋಗ್ಬಿಟ್ಟು 120+ ಮೆಂಬರ್ಸು ಎಸ್ ಅಂತ ರೆಸ್ಪಾಂಡ್ ಮಾಡಿದ್ರು ನಾನು ಕನ್ನಡ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ. ಸೊ ಅಷ್ಟು ಜನ ವೆಯ್ಟ್ ಮಾಡ್ದವ್ರಂತ ನನಗೆ ಇವಾಗ ಗಂಟ ಗೊತ್ತೇ ಇರಲಿಲ್ಲ. ಸೊ ದಟ್ ಆ್ಯಕ್ಚುಲಿ ಮೇಕ್ಸ್ ಮಿ ಹ್ಯಾಪಿ. ಹಿಂಗೆ ಸಪೋರ್ಟ್ ಮಾಡಿದ್ರೆ ಯಾರು ಶುರು ಮಾಡಲ್ಲ ಇಲ್ಲಿ. ಸೊ ನೀವು ಕೇಳಿದ್ರಿ, ದೇ ವಿಲ್ ಡೆಲಿವರ್ ಇಟ್. ಟೌನ್ ಶಿಫ್ಟ್ಸ್ ಆರ್ ಸ್ವೀಟ್. ಸ್ವಲ್ಪ ಏನಾದರೂ ಮಿಸ್ ಆದರೆ ವೀಲಿ ಆಗುತ್ತಪ್ಪ. ಟನಲ್ ಡ್ರೈವ್ ಫಾರ್ ದ ಫಸ್ಟ್ ಟೈಮ್ ಆನ್ ಮೈ ಚಾನಲ್. ಬಾ, ಇಟ್ ವಾಸ್ ಟು ಲೌಡ್. ಯಾರಾದರೂ ಇದ್ರೆ ಭಯ ಬಿದ್ದು ಹೋಗಿರೋರು. Pops and banks are on point. ಯೂಶಲಿ ನಾನು ಮೋಸ್ಟ್ ಆಫ್ ದ ರೈಡ್ಸ್ ಸೋಲೋನೇ ಮಾಡ್ತೀನಿ. ಸೊ ಇಟ್ ವಿಲ್ ಬಿ ಲೈಕ್ ಸೋಲೋ ರೈಡ್ಸ್ ಫಾರ್ ಮೋಸ್ಟ್ ಆಫ್ ದ ಟೈಮ್ ಇನ್ ಮೈ ವ್ಲಾಗ್ಸ್. ನಿಮ್ಗೆ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ಸ್ಟ್ರೆಸ್ ಇರಲಿ, ಒಂದು ಸತಿ ನಿಮ್ಮ ಬೈಕ್ ಥ್ರಾಟಲ್ ಫ್ಲಿಪ್ ಮಾಡ್ಕೊಂಡು ಈಚೆ ಬಂದ್ರೆ ನಿಮಗೆ ಬರೋ ಖುಷಿನೇ ಬೇರೆ. This is what makes our boys happy. ನೀವೆಷ್ಟೇ ದೊಡ್ಡ ದೊಡ್ಡ ಬೈಕ್ಸ್ ಓಡಿಸ್ರಿ, ಚಿಕ್ಕ ಬೈಕ್ ಓಡಿಸ್ರಿ, ಪರವಾಗಿಲ್ಲ. ಬಟ್ GT ಹ್ಯಾಸ್ ಅ ಡಿಫ್ರೆಂಟ್ ವೈಬ್. Cafe Racer is a Cafe Racer, man. Look at the sound, dude. It's an orgasm for the bike class. ನಾನಿವಾಗ ಅಡ್ರಿನಲ್ ರಶ್ ಮಾಡ್ತಿದ್ದೀನಿ ಅಂದ್ಬಿಟ್ಟು don't try to replicate whatever I do in my vlogs. I have very good skills in riding, so that's the reason I do all these things on my vlogs. ಹಿಂಗಂತ ಹೇಳ್ಬಿಟ್ಟು ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಎಷ್ಟಿರುತ್ತೋ ನಿಮ್ಮ ಲಿಮಿಟ್ ಅಷ್ಟರಲ್ಲೇ ಪುಷ್ ಮಾಡಿ. ಸೊ ನೋ ಯುವರ್ ಲಿಮಿಟ್ಸ್ ಬಿಫೋರ್ ಪುಷಿಂಗ್ ಯುವರ್ ಬೈಕ್. ಇವಾಗ 200 ಹೊಡಿಯೋದು ಗ್ರೇಟ್ ಅಲ್ಲ, ಬಟ್ ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀಯ ಅನ್ನೋದು ಬಂದ್ರೇ ಗ್ರೇಟ್ ನೀವು. ಸೊ ಅದು ನೋಡಿಕೊಂಡು ಕರೆಕ್ಟಾಗಿ ಓಡಿಸಿ. ಇಷ್ಟಲ್ಲೇ ಜಾಸ್ತಿ ಮೋಟಿವೇಶನ್ ಏನಾದ್ರು ಕೊಟ್ಬಿಟ್ರೆ ಬೈಕ್ ಅಂತಾರೆ ಜನ, ಏನಪ್ಪ ಇವನು ಸ್ಟಾರ್ಟಿಂಗಲ್ಲೇ ಮೋಟಿವೇಶನ್ ಕೊಡ್ತಾವನೆ ಬ್ಲಾಗ್ಸಲ್ಲಿ ಅಂದ್ಬಿಟ್ಟು. ಯೂಶಲಿ ಯೂತ್ನ ಮೋಟಿವೇಟ್ ಮಾಡೋಕ್ಕೆ ನೋಡ್ತೀನಿ ನಾನು. ನಮ್ಮ ಮೈಂಡ್ಸೆಟ್ ಹೆಂಗಂದರೆ, ನಾವು ಬೆಳೀತಿದ್ದೀರಿ ಅಂದರೆ ಒಂದು 10 ಜನ ನಮ್ಮ ಜೊತೆ ಬೆಳಿಬೇಕು. ಒಬ್ಬನ ತುಳಿದ್ಬಿಟ್ಟು ಮೇಲೆ ಬರೋಣ ಅಂತ ಮೈಂಡ್ಸೆಟ್ ಮಾತ್ರ ಇಟ್ಕೋಬಾರ್ದು ಯಾವಾಗಲೂ. ಸೊ ಬೈಕ್ ವ್ಯೂ ಎಲ್ಲ ಹೆಂಗೆ ಬರ್ತಿದೆ ಹೇಳಿ, ಸೊ ದ್ಯಾಟ್ ಐ ವಿಲ್ ಅಡ್ಜಸ್ಟ್ ಅಕಾರ್ಡಿಂಗ್ ಟು ಯುವರ್ ಫೇವ್ಸ್. ಅವಾಗವಾಗ ನನ್ನ ವ್ಲಾಗ್ಸಲ್ಲಿ ಇಂಗ್ಲೀಷ್ ಬರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ ಥರ ವ್ಲಾಗ್ಸ್ ಬೇಕು ಹೇಳಿ, ಕಾಮೆಂಟ್ ಮಾಡಿ, ಆ್ಯಂಡ್ ಡೂ ಸಪೋರ್ಟ್. ಆ್ಯಕ್ಚುಲಿ ನಾನು ಬಂದಿದ್ದೆ ಒಂದು ಶಾರ್ಟ್ ಟೀ ರೈಡ್ಗೆ. ಯೂಶಲಿ ನಾನು ಮೋಸ್ಟ್ ಆಫ್ ದ ಟೈಮ್ ಟೀ ರೈಡ್ಗೆ ಬರೋದು. ನಾನು GT ಎತ್ಕೊಂಡು ಈಚೆ ಬರ್ತಿದ್ದೆ ನೈಟ್ಸ್ ಅಂದರೆ. ಇವಾಗ ಕವಾಸಕಿ ನೀವು ಇದೆ Z900. ನೈಟ್ಸಲ್ಲಿ ಸ್ಟ್ರೆಚ್ ಮಾಡೋಕ್ಕೆ ಈಸಿ ಇರುತ್ತೆ ಬೆಳಗ್ಗೆಗಿಂತ. ಬೆಳಗ್ಗೆ ಟ್ರಾಫಿಕ್ಕು ಅದು ಇದು ಹೈವೇಸಲ್ಲಿ ಇರುತ್ತೆ, ಬಟ್ ನೈಟಲ್ಲಿ ಬೇಜಾನ್ ಫ್ರೀ ಇರುತ್ತೆ ಹೈವೇಸು. ಸೊ ಸ್ಟ್ರೆಚ್ ಮಾಡೋಕ್ಕೆ ಸ್ವಲ್ಪ ಈಸಿ ಇರುತ್ತೆ. ಸೊ ದ್ಯಾಟ್ಸ್ ವೈ ಐ ಲವ್ ನೈಟ್ ರೈಡ್ಸ್ ಆನ್ ಮೈ ಬೈಕ್. ಬಟ್ ನನ್ನ ವೈಸರ್ ಬಂದುಬಿಟ್ಟು ಸ್ಮೋಕ್ಡ್ ವೈಸರು. ಫುಲ್ ರೆಡ್ ಬ್ಲ್ಯಾಕ್ ಟಿಂಟ್ ಹಾಕ್ಸಿದ್ರೆ ಹೆಂಗಿರುತ್ತೋ ಹಂಗಿರುತ್ತೆ ನನ್ನ ವೈಸರು. ನೈಟು ಸ್ವಲ್ಪ ರಿಸ್ಕೆ, ಬಟ್ ಅಡ್ಜಸ್ಟ್ ಆಗಿಬಿಟ್ಟಿದೆ ಬಿಡಿ, ಆರಾಮಾಗಿ ಮಾಡ್ಬೋದು. ಲೈಟ್ಸ್ ಇದ್ದರೆ ತೊಂದರೆ ಇಲ್ಲ, ಲೈಟ್ಸ್ ಇಲ್ಲ ಅಂದ್ರೇ ಪ್ರಾಬ್ಲಮ್. ಸೊ ಯಾ, ವಿತ್ ದ್ಯಾಟ್ ಬೀಯಿಂಗ್ ಸೆಡ್, ಐ ವಿಲ್ ಎಂಡ್ ಮೈ ವ್ಲಾಗ್ ಹಿಯರ್. I hope you like my vlogs, and ಇನ್ಮೇಲೆ ಕ್ರೇಜಿ ಕಂಟೆಂಟ್ ಬರ್ತಾನೆ ಇರುತ್ತೆ ನನ್ನ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಜಲ್ದಿ. ಸೊ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, 0 ಸಬ್ಸ್ಕ್ರೈಬರ್ಸಿಂದ. ಸೊ ಲೆಟ್ಸ್ ಸಿ ಹೌ ದಿಸ್ ಗೋಸ್. ಕಾರ್ನರಿಂಗ್ ಆನ್ GT ಆರ್ ಸ್ಲಿಪ್ಪಿಂಗ್.
ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಆ್ಯಸ್ ವೆಲ್. ಅಲ್ಲಿ ಯಾವಾಗಲೂ ಅಪ್ಡೇಟೆಡ್ ಆಗಿರ್ತೀನಿ. ಸೊ ವ್ಲಾಗ್ಸಲ್ಲಿ ಸ್ವಲ್ಪ ಔಟ್ಡೇಟೆಡ್ ಇರ್ಬೋದು, ಬಟ್ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಕಂಪ್ಲೀಟ್ ಅಪ್ಡೇಟೆಡ್ ಇರ್ತೀನಿ. ಸೊ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಟು. ಏನೋ ನಮ್ಮ ಪಾಡಿಗೆ ನಾವು ವ್ಲಾಗ್ಸ್ ಮಾಡೋಣ ಅಂದ್ಕೊಂಡು ಬಂದ್ರೂ ಉರಿಸ್ತಿರಲ್ಲ ಗುರು ನೀವೆಲ್ಲ. ಎಲ್ಲಿ ನೋಡಿದ್ರು ಕಪಲ್ಸೇ ಆಗೋಗ್ಬಿಟ್ರು ಬ್ಯಾಂಗ್ಳೂರೆಲ್ಲ.